ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. 7ನೇ ವೇತನ ಆಯೋಗದ ವರದಿಯ ಜಾರಿಗಾಗಿ ಸರ್ಕಾರಿ ನೌಕರರು ಬೀದಿಗಿಳಿದ ವಿಚಾರ. 7ನೇ ವೇತನ ಆಯೋಗ ಜಾರಿಯಾಗತ್ತಾ? ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹೇಳಿರುವಂತ ಮಾತನ್ನ ಕೇಳೋಣ ಬನ್ನಿ. ಅದು ಸಾಂಕೇತಿಕ ತೀರ್ಮಾನ. 23ನೇ ತಾರೀಕು ಇದೇ ಸರ್ಕಾರಿ ನೌಕರ ಭವನದ ಎದುರುಗಡೆ ಒಂದು 10,000 ಸಂಖ್ಯೆಯಲ್ಲಿ ಆಲ್ಕೇಡೋ ಸೊಸೈಟಿ ಇಡೀ ರಾಜ್ಯ ಜಿಲ್ಲೆ ತಾಲೂಕು ನಾವೆಲ್ಲರೂ ಕೂಡ ಸೇರ್ತಾ ಇದೀವಿ. ಅವತ್ತು ತೀರ್ಮಾನ ಮಾಡ್ತಾ ಇದ್ದಾವೆ. 29ರಿಂದ ಸರ್ಕಾರ ಏನಾದರೂ ಈ 3 ಯೋಜನೆಗಳ ಬಗ್ಗೆ ಒಂದು ದೃಢ ನಿರ್ಧಾರವನ್ನ ಅಧಿಕೃತ ಆದೇಶ ನೀಡುವವರೆಗೆ ನೀವು ಅಂದ್ಕೊಂಡಿದ್ರೆ ಷಡಾಕ್ಷರಿ ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದ್ರು, ಹಾಗೆ ಭಾಷಣ ತಗೊಂಡ್ಬಿಟ್ಟು 40 ತಗೊಂಡು ಒಪ್ಕೊಳ್ತಾರೆ ಅಂತ ಹೇಳಿ ಸರ್ಕಾರಿ ಆದೇಶವನ್ನು ಕೈ ಸೇರಿದ ಹೊರತು ಸ್ಟ್ರೈಕ್ ಅನ್ನು ವಿಡ್ರಾ ಮಾಡಿಲ್ಲ ಅನ್ನುವಂಥದ್ದು ಇತಿಹಾಸ. ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅಷ್ಟೇ 7 ಪೇ ಬಗ್ಗೆ ಆದೇಶ ಸಿಗಲೇಬೇಕು. ಅದು ಆಗಸ್ಟ್ 1ನೇ ತಾರೀಕು ಸಿಗುತ್ತಾ ಗೊತ್ತಿಲ್ಲ, 29 ಸಿಗುತ್ತಾ ಗೊತ್ತಿಲ್ಲ. ಎನ್ಸಿ ಬಗ್ಗೆ ಆದೇಶ ಆಗಬೇಕು, ಎನ್ಪಿಎಸ್ ಬಗ್ಗೆ ಕೂಡ ಆದೇಶ ಆದ್ರೆ ನಾವು ಅವತ್ತು ತೀರ್ಮಾನವನ್ನು ಮಾಡ್ತೇವೆ. ಸ್ನೇಹಿತರೆ, ಬಹುಶಃ ನಾವು ಈಗಾಗಲೇ ತೀರ್ಮಾನ ಮಾಡಿದಂತೆ 23ನೇ ತಾರೀಕು ಆಲ್ಕೇಡೋ ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ದೇವೆ. ಅವತ್ತಿನ ದಿವಸ ನೀವು ಸಂಜೆ 5 ಗಂಟೆಗೆ ಬರಬೇಕು. ಇವತ್ತೇನಾದ್ರೂ ಕೆಳಗೆ ಕೊಟ್ಟರೆ ಅಲ್ಲಿ ನಿಂತ್ಕೊಂಡು ನೋಡೋದು ಇಲ್ಲಿ ನಿಂತ್ಕೊಂಡು ನೋಡೋದಲ್ಲ, ಬರ್ಬೇಕೆಲ್ರು. ಸೆಕೆ ಆಗುತ್ತೆ, ಬಿಸಿಲಾಗುತ್ತೆ, ಪ್ರಶ್ನೆ ಇಲ್ಲ. ಒಂದು ದಿನ 1 ಗಂಟೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬೆವರು ಸುತ್ತಿ ನಾವು ಕೆಲಸ ಮಾಡಿದ್ರೆ ಹಾಗಾಗಿ ಎಸಿ ರೂಮಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹೆಂಗೋ ರಾಜ್ಯಾಧ್ಯಕ್ಷರು ಮಾಡ್ತಾರೆ, ಹೆಂಗೋ ರಮೇಶ್ ಸಭೆ ಮಾಡ್ತಾರೆ ಆಗೋದಿಲ್ಲ. ಇದು ಸಂಘಟನೆ. ಪ್ರತಿಯೊಬ್ಬರ ಕೈ ಜೋಡಿಸಬೇಕಾಗುತ್ತೆ. ಇದಕ್ಕೆ ತಾವೆಲ್ಲ ಕೂಡ ಇನ್ನೂ ಕೂಡ ಅಷ್ಟೇ 29ನೇ ತಾರೀಕು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ಅವತ್ತು ಬಂದ್ರು ಅಷ್ಟೇ ಇಡೀ ವಿಧಾನಸೌಧ, ವಿಕಾಸಸೌಧ, ಎಂಎಸ್ಪಿ, ಇಡೀ ರಾಜ್ಯದ ತಾಲೂಕು ಆಫೀಸ್, ಜಿಲ್ಲಾ ಆಫೀಸ್, ಜಿಲ್ಲಾ ಪಂಚಾಯತ್, ಶಾಲಾ ಕಾಲೇಜ್, ಕಚೇರಿ, ಹಾಸ್ಪಿಟಲ್, ಎಲ್ಲ ರೆವಿನ್ಯೂ ಸೆಕ್ಷನ್ಸ್ ಗಳಿರ್ಬೋದು, ಆದಾಯ ಕಲೆಕ್ಟ್ ಮಾಡುವಂತದಿರ್ಬೋದು, ಹಾಸ್ಪಿಟಲ್ ಸರ್ವಿಸ್ ಸೆಕ್ಟರ್ ಇರ್ಬೋದು, ಎಲ್ಲದೂ ಕೂಡ ಬಂದಾಗ್ತದೆ. ಅಕ್ಷರಶಃ ಬಂದಾಗುವಂತ ವಿಚಾರದಲ್ಲಿ ನಾವು ಮುರುಗ್ನೂರು ಕಾಣ್ತಾ ಕಾರಣ ಇವತ್ತು ಸಂಘಟನೆ ಬೆಳೆದಿದ್ದೇವೆ. ಬೇರೆ ಭಿನ್ನಾಭಿಪ್ರಾಯಗಳಿರಲಿ, ಸಂಘಟನೆ, ಹೋರಾಟ, ನಮ್ಮ ಹಕ್ಕುಗಳು ಅನ್ನುವಂತ ವಿಚಾರಗಳು ಬಂದಾಗ ನಾವೆಲ್ಲರೂ ಕೂಡ ಒಂದೇ. ನಮ್ಮಲ್ಲಿ ಯಾವುದೇ ಜಾತಿ, ಧರ್ಮ, ಪಕ್ಷ ಬೇಡ ಯಾವುದೂ ಇಲ್ಲ. ನಮ್ಮಲ್ಲಿ ಒಂದೇ ಜಾತಿ, ಅದು ಸರ್ಕಾರಿ ನೌಕರ ಜಾತಿ. ಆ ಕಾರಣಕ್ಕಾಗಿ ನಾವು 29ನೇ ತಾರೀಕಿಂದ ಸಾಂಕೇತಿಕ ತೀರ್ಮಾನ ಮಾಡಿದ್ದೇವೆ. ಅವತ್ತಿನ ದಿವಸ ಹೇಳ್ತೇವೆ. ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಸಿಗುತ್ತೆ. ಯಾರು ಶಾಲಾ ಕಾಲೇಜ್, ಕಚೇರಿ, ಆಫೀಸ್ಗೆ ಹೋಗಂಗಿಲ್ಲ. ಅದು 1 ವಾರ ಆಗಲಿ 15 ದಿವಸ ಆಗಲಿ ಸರ್ಕಾರ ಮಾತುಕತೆ ಕರೀತದೆ. ಮಾತಾಡೋದು ಆದೇಶ ಬಂದ್ಮೇಲೆ ನಾವೆಲ್ಲ ಸಂಘಟಕರು ಕೂಡ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೆಂಗಳೂರಿಂದು ಸಭೆಯನ್ನ ತೆಗೆದುಕೊಂಡಾಗ ರಮೇಶ್ ಸಂಘ ಅವರಿಗೂ ಹೋಲ್ಟಿ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿನ ಅಧ್ಯಕ್ಷರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಇವತ್ತು ಈ ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದೀವಿ. ಚೀಫ್ ಸೆಕ್ರೆಟರಿ ಅವರು 3 ಗಂಟೆ ಒಳಗೆ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ತುಂಬಾ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೈಕ್ ಇದೆ, 1 ಗಂಟೆ ಹೊಡಿತಾ ಇರಬೇಕು ಅಂತ ಮೈಕ್ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಾತಾಡಿ ಇದು ಕೂಡ ನಾಳೆ ಮೈಸೂರಲ್ಲಿ ಮಾತಾಡಬೇಕು. ಆದ್ರಿಂದ ನಾಳೆ ಸಂಜೆ ಕಾರ್ಯಕ್ರಮ ಎಲ್ಲ ಕಡೆ ಇಡೀ ರಾಜ್ಯ ಪ್ರವಾಸ ಇಟ್ಕೊಂಡಿದ್ದು ಸಂಘಟನೆ ಕಟ್ಟಬೇಕು. ಹಾಗೆ ಕೂತ್ರೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನೀವೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿ, ನಿಮ್ ಜೊತೆ ನಾವಿದ್ದೇವೆ, ನಿಮ್ ಜೊತೆ ಸಂಘಟನೆ ಇದೆ. ನಿಮ್ಮ ಹಕ್ಕು ಬೇಡಿಕೆಗಳನ್ನು ಪ್ರಾಮಾಣಿಕ ಈ ರಾಜ್ಯದಲ್ಲಿ 5.5 ಲಕ್ಷ ಜನ ಸರ್ಕಾರಿ ನೌಕರರು, ಗೋಲ್ಡ್ ಕಾರ್ಪೊರೇಷನ್ ಇಂದ 2.5 ಲಕ್ಷ ಜನ, ನಿವೃತ್ತ ನೌಕರರು 4.5 ಲಕ್ಷ ಜನ, 12 ಲಕ್ಷ ಇಂಟು ಅವರೇಜ್ 4 ಲಕ್ಷ ಆದ್ರೆ 48ರಿಂದ 50 ಲಕ್ಷ ಕುಟುಂಬ ಇರುವಂತ ಈ ರಾಜ್ಯದಲ್ಲಿ ದೊಡ್ಡ ಸಮೂಹ ಯಾವುದಾದ್ರೆ ಅದು ನಮ್ಮ ರಾಜ್ಯ ಸರ್ಕಾರಿ ನೌಕರರು. ಹಾಗಾಗಿ ಇಂಥ ಸಮುದಾಯವನ್ನ ಸರ್ಕಾರ ಸಿಗಬಲ್ಲ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಯಾವತ್ತೂ ಕೂಡ ನಮ್ಮ ಜೊತೆ ಇದ್ದೀರಾ, ಮುಂದೆನೂ ಕೂಡ ನಮ್ಮ ಜೊತೆ ಇರಬೇಕು ಅನ್ನುವಂತ ಒಂದು ಪ್ರಾಮಾಣಿಕವಾಗಿರುವಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮಗೆಲ್ಲ ಕೂಡ ಹೇಳ್ತಾ, ಸಂಘಟನೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ರಾಜ್ಯ ಕೈರೋದರಾಗುತ್ತೆ. ನಿಮ್ ಸ್ನೇಹಿತರನ್ನೆಲ್ಲ ಕೂಡ ಕೆಲವು ಜನ ಏನ್ ಮಾಡ್ತಾರೆ, ಆಫೀಸ್ಗೆ ಸೈನ್ ಮಾಡಿ ಬರ್ತಾನೆ, ಅಧಿಕಾರಿ ಕರೀತಾರೆ. ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ನೀವು 10 ಜನಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತಿನ ಈ ಸಭೆಗೆ ಬಂದಿರುವಂತ ಎಲ್ಲ ನನ್ನ ನೆಚ್ಚಿನ ಅಧಿಕಾರಿ ನೌಕರ ಬಾಂಧವರಿಗೆ, ಎಲ್ಲ ಇಲಾಖೆಯ ನೌಕರ ಬಾಂಧವರಿಗೆ ಮನಗಾಲದ ಕೃತಜ್ಞತೆಗಳನ್ನು ಸಂಘಟನೆ ಪರವಾಗಿ ಸಲ್ಲಿಸ್ತದೆ. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಜಾರಿ ಮಾಡಲೇಬೇಕು. ಇದು ನೌಕರರ ಹಕ್ಕು. ಕಳೆದ 2 ವರ್ಷಗಳಿಂದ
ವೇತನ ಆಯೋಗದ ವರದಿ ಜಾರಿಗಾಗಿ ಜಾತಕ ಪಕ್ಷಿಯಾಗಿ ಕಾಯ್ತಾ ಇರೋಂಥ ಸರ್ಕಾರಿ ನೌಕರರು, ನಿವೃತ್ತ ನೌಕರರಿಗೆ ತಕ್ಷಣ ವೇತನ ಆಯೋಗದ ವರದಿ ಜಾರಿಯಾಗಬೇಕು. ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಮಾಡಲೇಬೇಕು. ಈ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ. ಅದೇ ರೀತಿ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡಬೇಕು. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಜೈ ಹಿಂದ್.